ಇನ್ನು ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯಗೆ ಮತ್ತೆ ಸಂಕಷ್ಟ ಎದುರಾಗಿದೆ. ಸಿಎಂ ಸಿದ್ದರಾಮಯ್ಯಗೆ ಮತ್ತೆ ಮೂಡಾ ಆತಂಕ ಎದುರಾಗಿದೆ. ಲೋಕಾಯುಕ್ತ ಪೊಲೀಸರಿಂದ ಮೂಡಾ ಬಿ ರಿಪೋರ್ಟ್ ಸಲ್ಲಿಕೆಯಾಗಿದೆ. ಬಿ ರಿಪೋರ್ಟ್ ಪ್ರಶ್ನಿಸಿದ್ದ ಇಡಿ ಸಲ್ಲಿಸಿರುವಂತಹ ಅರ್ಜಿ ವಿಚಾರಣೆ. ಇನ್ನು ಇಡಿ ಪರ ಮಧುಕರ್ ದೇಶಪಾಂಡೆ ಮೊನ್ನೆದು ವಾದವನ್ನು ಮಾಡಲಿದ್ದು, ಸ್ನೇಹಮಯಿ ಕೃಷ್ಣ ಅರ್ಜಿಗೆ ಪೂರಕವಾಗಿ ಇಡಿ ಅರ್ಜಿ ಇದೆ. ಎಸ್ಪಿಪಿ ವಾದ ಮಂಡನೆ ಆಲಿಸಲು ಕೋರ್ಟ್ ನಿರ್ಧಾರವನ್ನ ಮಾಡಿದೆ. ಈಗಾಗಲೇ ಲೋಕಾಯುಕ್ತ ಪೊಲೀಸರು ಬಿ ರಿಪೋರ್ಟ್ ಅನ್ನು ಸಲ್ಲಿಕೆಯನ್ನ ಮಾಡಿದ್ದಾರೆ. ಅನುಸೂಚಿತ ಅಪರಾಧ ಇಲ್ಲ ಅಂತ ಹೇಳಿ ಬಿ ರಿಪೋರ್ಟ್ ಅನ್ನ ಸಲ್ಲಿಸಿದ್ದಾರೆ. ಮೊದಲು ಅರ್ಜಿ ಸ್ವೀಕಾರ ಯೋಗ್ಯವೇ ಅನ್ನೋದರ ಬಗ್ಗೆ ವಾದಿಸಲು ಸೂಚನೆಯನ್ನ ನ್ಯಾಯಾಧೀಶರು ನೀಡಿದ್ರು. ಇವತ್ತು ಲೋಕಾಯುಕ್ತ ಎಸ್ಪಿಪಿ ವಾದ ಮಂಡನೆಯನ್ನ ಆಲಿಸೋದಕ್ಕೆ ಕೋರ್ಟ್ ನಿರ್ಧಾರವನ್ನ ಮಾಡಿದೆ ಅನ್ನೋದು ಗೊತ್ತಾಗಿದೆ. ಲೋಕಾಯುಕ್ತ ಎಸ್ಪಿಪಿ ವೆಂಕಟೇಶ್ ಅರಭಟ್ಟಿ ವಾದ ಮಂಡನೆಯನ್ನ ಆಲಿಸೋದಕ್ಕೆ ಕೋರ್ಟ್ ಇವತ್ತು ನಿರ್ಧಾರವನ್ನ ಮಾಡಲಾಗಿದೆ. ಹಾಗಾಗಿ ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಸಿಎಂ ಸಿದ್ದರಾಮಯ್ಯಗೆ ಮತ್ತೆ ಸಂಕಷ್ಟ ಎದುರಾಗಿದೆ. ಲೋಕಾಯುಕ್ತ ಪೊಲೀಸರಿಂದ ಈಗಾಗಲೇ ಮೂಡಾ ಬಿ ರಿಪೋರ್ಟ್ ಸಲ್ಲಿಕೆಯನ್ನ ಮಾಡಲಾಗಿದೆ. ಬಿ ರಿಪೋರ್ಟ್ ಪ್ರಶ್ನಿಸಿ ಇಡಿ ಅರ್ಜಿಯನ್ನ ಸಲ್ಲಿಸಿರುವಂತಹ ವಿಚಾರಣೆ ಕೂಡ ಇದು. ಇಡಿ ಪರ ಮಧುಕರ್ ದೇಶಪಾಂಡೆ ಮೊನ್ನೆದು ವಾದವನ್ನು ಮಾಡಲಿದ್ದಾರೆ. ಸ್ನೇಹಮಯಿ ಕೃಷ್ಣ ಅರ್ಜಿಗೆ ಪೂರಕವಾಗಿ ಇಡಿ ಕೂಡ ಅರ್ಜಿಯನ್ನ ಹಾಕಿತ್ತು. ಹಾಗಾಗಿ ಎಸ್ಪಿಪಿ ವಾದ ಮಂಡನೆಯನ್ನ ಆಲಿಸೋದಕ್ಕೆ ಕೋರ್ಟ್ ಇವತ್ತು ನಿರ್ಧಾರವನ್ನ ಮಾಡಿದೆ. ಅನುಸೂಚಿತ ಅಪರಾಧ ಇಲ್ಲ ಅಂತ ಹೇಳಿ ಬಿ ರಿಪೋರ್ಟ್ ಅನ್ನ ಸಲ್ಲಿಕೆ ಮಾಡಿದ್ರು. ಸಾಕ್ಷ್ಯಾಧಾರಗಳ ಕೊರತೆ ಇದೆ ಅನ್ನೋದಾಗಿ. ಆದರೆ ಮೊದಲು ಅರ್ಜಿ ಸ್ವೀಕಾರ ಯೋಗ್ಯವೇ ಅನ್ನೋದ್ರ ಬಗ್ಗೆ ನ್ಯಾಯಾಧೀಶರು ಸೂಚನೆಯನ್ನ ಕೂಡ ಕೊಟ್ಟಿದ್ರು. ಹಾಗಾಗಿ ಇವತ್ತು ಲೋಕಾಯುಕ್ತ ಎಸ್ಪಿಪಿ ವಾದ ಮಂಡನೆಯನ್ನ ಆಲಿಸೋದಕ್ಕೆ ಕೋರ್ಟ್ ನಿರ್ಧಾರವನ್ನ ಮಾಡಿದೆ. ಲೋಕಾಯುಕ್ತ ಎಸ್ಪಿಪಿ ವೆಂಕಟೇಶ್ ಅರಭಟ್ಟಿ ವಾದ ಮಂಡನೆ ಆಲಿಸೋದಕ್ಕೆ ಕೋರ್ಟ್ ಇವತ್ತು ನಿರ್ಧಾರವನ್ನ ಮಾಡಲಾಗಿದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಭವ್ಯ ದೂರವಾಣಿ ಸಂಪರ್ಕದಲ್ಲಿ. ಭವ್ಯ, ಇನ್ನು ಮೂಡಾಗೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯಗೆ ಮತ್ತೆ ಸಂಕಷ್ಟ ಎದುರಾಗಿದೆ. ಬಿ ರಿಪೋರ್ಟ್ ಪ್ರಶ್ನಿಸಿ ಇಡಿ ಸಲ್ಲಿಸಿರುವಂತಹ ಅರ್ಜಿ ವಿಚಾರಣೆಯಾಗಿ ಎಸ್ಪಿಪಿ ವಾದ ಮಂಡನೆಯನ್ನ ಆಲಿಸುವುದಕ್ಕೆ ಇವತ್ತು ಕೋರ್ಟ್ ನಿರ್ಧಾರವನ್ನ ಕೈಗೊಂಡಿದೆ. ಈ ಕುರಿತ ಡೀಟೇಲ್ಸ್. ಎಸ್ಪಿಗೆ ಬಹಳಷ್ಟು ಇಂಟ್ರೆಸ್ಟಿಂಗ್ ವಿಚಾರ ಇವತ್ತು ನ್ಯಾಯಾಲಯದಲ್ಲಿ ನಡೆಯುತ್ತೆ. ಯಾಕಂದ್ರೆ ಮೊನ್ನೆದು ನ್ಯಾಯಾಧೀಶರು ಒಂದು ಪ್ರಶ್ನೆಯನ್ನ ಕೂಡ ಕೇಳಿದ್ರು. ಯಾಕಂದ್ರೆ ಇಡಿ ಯಾಕೆ ನೀವು ಅರ್ಜಿಯನ್ನ ಹಾಕಿದ್ದೀರಾ, ಸೊ ನಿಮ್ಮ ಅರ್ಜಿ ಸ್ವೀಕಾರ ಮಾಡೋದಕ್ಕೆ ಯೋಗ್ಯವೇ ಎಂಬ ರೀತಿ ನೀವು ವಾದಿಸ್ಬೇಕಂತ. ಸೊ ಇದಕ್ಕೆ ಇಡಿ ಅಧಿಕಾರಿಗಳು ಏನು ದೂರುದಾರ ಸ್ನೇಹಮಯಿ ಕೃಷ್ಣ ಇದ್ದಾರೆ, ಸೊ ಅವರ ಅರ್ಜಿಗೆ ಪೂರಕವಾಗಿ ಇಡಿ ಅರ್ಜಿ ಸಲ್ಲಿಸಿರೋದಾಗಿ ಮನವಿಯನ್ನು ಕೂಡ ಮಾಡಿದ್ರು. ಆದ್ರೆ ನ್ಯಾಯಾಧೀಶರು ಇಂದು ಲೋಕಾಯುಕ್ತ ಎಸ್ಪಿಪಿ ವಾದ ಮಂಡನೆಗೆ ಅವಕಾಶವನ್ನ ನೀಡಿರುವಂತದ್ದು. ಸೊ ಇವತ್ತು ಲೋಕಾಯುಕ್ತ ಎಸ್ಪಿಪಿ ವೆಂಕಟೇಶ್ ಅರಭಟ್ಟಿ ವಾದವನ್ನ ನಡೆಸ್ತಾರೆ. ಯಾಕಂದ್ರೆ ಈ ಸಂದರ್ಭದಲ್ಲಿ ಈ ಹಿಂದೆ ಅಂದ್ರೆ ಈ ಪ್ರಕರಣವನ್ನ ಲೋಕಾಯುಕ್ತಕ್ಕೆ ಹಸ್ತಾಂತರ ಮಾಡಲಾಗಿತ್ತು. ಸೊ ಲೋಕಾಯುಕ್ತ ಪೂರ್ತಿ ತನಿಖೆ ನಡೆಸಿ ಬಿ ರಿಪೋರ್ಟ್ ಅನ್ನ ಸಲ್ಲಿಕೆ ಮಾಡಿದ್ರು. ಅದರಲ್ಲಿ ಅಂದ್ರೆ ಕೆಲ ಅಧಿಕಾರಿಗಳ ಬಗ್ಗೆ ಇನ್ನೂ ಕೂಡ ತನಿಖೆ ನಡೆಸಬೇಕು. ಆದ್ರೆ ಸಿಎಂ ಸಿದ್ದರಾಮಯ್ಯ ಆಗಿರ್ಬೋದು, ಅವರ ಪತ್ನಿ ಆಗಿರ್ಬೋದು, ಹಾಗೇನೆ ಕುಟುಂಬದವರ ಮೇಲಿರುವಂತಹ ಆರೋಪಕ್ಕೆ ಬೇಕಾದಂತಹ ಸಾಕ್ಷಿಗಳು ಇಲ್ಲ ಅಂತ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಬಿ ರಿಪೋರ್ಟ್ ಅನ್ನ ಸಲ್ಲಿಸಿರುವಂತದ್ದು. ಸದ್ಯ ಇಡಿ ಪರ ವಕೀಲ ಮೊನ್ನೆದು ಮಧುಕರ್ ದೇಶಪಾಂಡೆ ವಾದ ಮಾಡುವ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಹಾಗೇನ ಕುಟುಂಬಸ್ಥರ ಮೇಲೆ ಇರುವಂತಹ ಆರೋಪಕ್ಕೆ ಸಂಬಂಧಪಟ್ಟಂತೆ ಇಡಿ ಬಳಿ ಪೂರಕವಾದಂತಹ ದಾಖಲೆಗಳಿದೆ. ಸೊ ಹೀಗಾಗಿ ಇಡಿ ತನಿಖೆಗೆ ಅವಕಾಶವನ್ನ ಮಾಡಿಕೊಡ್ಬೇಕಂತ ಮನವಿಯನ್ನ ಮಾಡಿದ್ರು. ಆದ್ರೆ ಇದಕ್ಕೆ ನ್ಯಾಯಾಧೀಶರು ಒಪ್ಪಿಲ್ಲ. ಸೊ ಇವತ್ತು ನಡೆಯುವಂತಹ ಲೋಕಾಯುಕ್ತ ಎಸ್ಪಿಪಿ ಅವರ ವಾದದ ಮೇಲೆ ನ್ಯಾಯಾಧೀಶರು ಯಾವ ರೀತಿಯಾದಂತಹ ನಿರ್ಧಾರ ತೆಗೆದುಕೊಳ್ತಾರೆ ಅನ್ನೋದು ಕೂಡ ಪ್ರಮುಖವಾಗಿರುವಂತದ್ದು. ಮತ್ತೊಂದ್ ಕಡೆ ಏನು ದೂರುದಾರ ಸ್ನೇಹಮಯಿ ಕೃಷ್ಣ ಇದ್ದಾರೆ, ಸೊ ಅವರು ಹೈಕೋರ್ಟ್ಗೆ ಸಿಬಿಐ ತನಿಖೆಗೆ ಕೋರಿ ಕೂಡ ಅರ್ಜಿಯನ್ನ ಸಲ್ಲಿಕೆ ಮಾಡಿರುವಂತದ್ದು. ಸೊ ಇಡಿ ಮತ್ತೆ ಸಿಬಿಐ ಹೇಗಾದ್ರೂ ಮಾಡಿ ಸಿದ್ದರಾಮಯ್ಯ ಅವರನ್ನ ಲಾಕ್ ಮಾಡ್ಬೇಕಂತ ಪಣ ತೊಟ್ಟಿರುವಂತದ್ದು. ಆದ್ರೆ ನ್ಯಾಯಾಲಯ ಯಾವ ರೀತಿಯಾದಂತಹ ಅನುಮತಿ ಕೊಡುತ್ತೆ ಅನ್ನೋದು ಕೂಡ ಇಲ್ಲಿ ಪ್ರಮುಖವಾಗಿರುವಂತದ್ದು. ದಿವ್ಯಾ, ಓಕೆ, ಥ್ಯಾಂಕ್ ಯು ಭವ್ಯ ನಿಮ್ಮೆಲ್ಲ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168,
ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.